ಸಾಮಾನ್ಯವಾಗಿ ಹಿಂದೂ ದೇವಾಲಯಗಳನ್ನು ಹಿಂದೂಗಳೇ ನಿರ್ಮಿಸುತ್ತಾರೆ. ಆದರೆ ನಾನು ಇಂದು ಹೇಳುತ್ತಿರುವ ಈ ದೇವಾಲಯವನ್ನು ಹಿಂದೂ ದೇವಾಲಯವಾದಂತಹ ದುರ್ಗಾ ಪರಮೇಶ್ವರಿ ಅಮ್ಮನ ದೇವಾಲಯವನ್ನು ಮುಸ್ಲಿಂ ವ್ಯಾಪಾರಿಯೊಬ್ಬ ನಿರ್ಮಿಸುತ್ತಾನೆ. ಈ ಮುಸ್ಲಿಂ ವ್ಯಾಪಾರಿಯ ಹೆಸರನ್ನೇ ಈ ಕ್ಷೇತ್ರಕ್ಕೆ ಇಡಲಾಗಿದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಮುಸ್ಲಿಂ ವ್ಯಾಪಾರಿ ನಿರ್ಮಿಸಿದ ಆ ಹಿಂದೂ ದೇವಾಲಯ ಯಾವುದು, ಆ ಸ್ಥಳದ ಮಹಿಮೆ ಏನು, ಆ ಕ್ಷೇತ್ರಕ್ಕೆ ಪಪ್ಪನಾಡು ಎಂಬ ಹೆಸರು ಬರಲು ಇರುವ ಪ್ರಮುಖ ಕಾರಣ ಏನು, ಈ ದುರ್ಗಾ ಪರಮೇಶ್ವರಿ ಸನ್ನಿಧಿಯ ಪುರಾಣದ ಕಥೆ ಏನು, ಎಲ್ಲಾ ವಿಷಯಗಳ ಸಂಪೂರ್ಣ ಮಾಹಿತಿಯನ್ನು ವಿಡಿಯೋದಲ್ಲಿ ವೀಕ್ಷಿಸೋಣ. ಹಾಗಾದರೆ ಬನ್ನಿ ಸ್ನೇಹಿತರೆ, ವಿಡಿಯೋವನ್ನು ಆರಂಭಿಸೋಣ. ವಿಡಿಯೋ ಆರಂಭಿಸುವ ಮುಂಚೆ ನೀವಿನ್ನು ಪೂರ್ಣಿಮಾ ಕನ್ನಡ ಜಿಜ್ಞಾಸೆ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ನಿಮ್ಮ ಮುಂದೆ ಇಡಲು ಸಹಾಯವಾಗುತ್ತದೆ. ದಕ್ಷಿಣ ಕನ್ನಡ ಜಿಲ್ಲೆ ಎಂದರೆ ಅದು ಕೇವಲ ದೇವಾಲಯಗಳ ಭೂಮಿ ಅಲ್ಲ, ಇಲ್ಲಿ ಹಲವಾರು ಶಕ್ತಿ ದೇವತೆಗಳು ನೆಲೆಸಿರುವ ದಿವ್ಯ ಸನ್ನಿಧಿ. ದಕ್ಷಿಣ ಕನ್ನಡದಲ್ಲಿ ಸರ್ವೇ ಸಾಮಾನ್ಯವಾಗಿ ಪೂಜಿಸುವುದು ದುರ್ಗಾ ಪರಮೇಶ್ವರಿ ದೇವಿಯನ್ನು. ಇಲ್ಲಿನ ಪ್ರತಿಯೊಂದು ದುರ್ಗಾ ಪರಮೇಶ್ವರಿ ಸನ್ನಿಧಿಯು ತನ್ನದೇ ಆದ ಪುರಾಣದ ಕಥೆಯನ್ನು ಹೊಂದಿದೆ, ಹಾಗೆಯೇ ಅಗಾಧವಾದ ದೈವಿ ಶಕ್ತಿಯನ್ನು ಹೊಂದಿದೆ. ಪ್ರತಿಯೊಂದು ದೇವಾಲಯವು ತನ್ನದೇ ಆದ ಇತಿಹಾಸ, ಮಹಿಮೆ ಮತ್ತು ದೈವಿಕ ಅನುಭವವನ್ನು ಹೊಂದಿವೆ. ದಕ್ಷಿಣ ಕನ್ನಡ ಜಿಲ್ಲೆ ಶಕ್ತಿ ದೇವತೆಗಳ ಆರಾಧನೆ, ಅದರಲ್ಲಿಯೂ ದುರ್ಗಾ ಪರಮೇಶ್ವರಿ ದೇವಿಯ ಆರಾಧನೆಯಲ್ಲಿ ಪ್ರಸಿದ್ಧವಾಗಿದೆ. ಕರಾವಳಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಭಾಗದಲ್ಲಿ ಇರುವಷ್ಟು ದುರ್ಗಾ ಪರಮೇಶ್ವರಿಯ ದೇವಾಲಯವು ಬೇರೆ ಎಲ್ಲಿಯೂ ಇರಲಿಕ್ಕೆ ಇಲ್ಲ. ಸ್ನೇಹಿತರೆ, ನಾವು ಇಂದು ಹೇಳುತ್ತಿರುವ ದೇವಾಲಯ ಯಾವುದು ಎಂದರೆ ಪಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಪಪ್ಪನಾಡು ಎಂಬ ಹೆಸರು ಬರಲಿಕ್ಕೆ ಒಂದು ಪುರಾಣದ ಕಥೆ ಇದೆ. ಈ ದೇವಾಲಯವನ್ನು ನಿರ್ಮಿಸಿದ್ದು ಸಹ ಒಬ್ಬ ಮುಸ್ಲಿಂ ವ್ಯಾಪಾರಿ. ಈ ವ್ಯಾಪಾರಿಯ ಹೆಸರು ಬಪ್ಪ ಬ್ಯಾರಿ ಎಂದು. ಹೀಗೆ ಬಪ್ಪ ಬ್ಯಾರಿ ಈ ದೇವಾಲಯವನ್ನು ನಿರ್ಮಿಸಿದ್ದರಿಂದ ಈ ಕ್ಷೇತ್ರಕ್ಕೆ ಬಪ್ಪನಾಡು ಎಂಬ ಹೆಸರು ಬಂದಿದೆ. ಈಗಲೂ ಸಹ ಮುಸ್ಲಿಂ ಧರ್ಮದ ಬಪ್ಪ ಬ್ಯಾರಿ ಇವರ ಮನೆತನದವರೇ ಇದರ ಆಡಳಿತ ಹಾಗೂ ಜಾತ್ರಾ ಸಂದರ್ಭದ ವಿಧಿಯನ್ನು ನಿರ್ವಹಿಸುತ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿಯ ಶಾಂಭವಿ ನದಿ ತೀರದಲ್ಲಿ ಇರುವ ಈ ದಿವ್ಯ ಸನ್ನಿಧಿಯಾದ ಶ್ರೀ ಬಪ್ಪನಾಡು ದುರ್ಗಾ ಪರಮೇಶ್ವರಿ ದೇವಾಲಯವಿದೆ. ಮುಸ್ಲಿಂ ವ್ಯಾಪಾರಿಯೇ ಈ ದೇವಾಲಯವನ್ನು ನಿರ್ಮಿಸಿದ್ದರಿಂದ ಮುಸ್ಲಿಂ ಬಾಂಧವರಿಗೆ ಈ ದೇವಾಲಯಕ್ಕೆ ಭೇಟಿ ನೀಡುವ, ಈ ದೇವಾಲಯದ ಒಳಗೆ ಪ್ರವೇಶಿಸುವ ಮುಕ್ತ ಅವಕಾಶವಿದೆ. ಹಾಗೆಯೇ ದೇವಿಯ ಪ್ರಸಾದವನ್ನು ಸ್ವೀಕರಿಸುವ ಅನುಮತಿಯೂ ಇದೆ. ಇಲ್ಲಿನ ಜಾತ್ರೋತ್ಸವದಲ್ಲಿ ಹಿಂದೂಗಳು ಭಾಗವಹಿಸುವುದಲ್ಲದೆ ಅತ್ಯಂತ ಹೆಚ್ಚಿನದಾಗಿ ಮುಸ್ಲಿಮರು ಭಾಗವಹಿಸುವುದನ್ನು ಕಾಣಬಹುದು. ಯಾವುದೇ ಒಂದು ದೇವಾಲಯದ ಕಥೆಯ ಹಿಂದೆ ಅದರ ಪುರಾಣದ ಕಥೆ ಅಡಕವಾಗಿರುತ್ತದೆ. ಹಾಗೆಯೇ ಈ ದೇವಾಲಯಕ್ಕೂ ಸ್ಥಳದ ಪುರಾಣವಿದೆ. ಅದೇನೆಂದರೆ, ಹಿಂದೆ ಪುರಾಣದ ಕಾಲದಲ್ಲಿ ದಾರಿಕಾಸುರ ಎಂಬ ಒಬ್ಬ ರಾಕ್ಷಸನಿರುತ್ತಾನೆ. ಅವನು ಹಿರಣ್ಯಾಕ್ಷ, ಹಿರಣ್ಯಕಶಿಪು, ತಾರಕಾಸುರ, ತ್ರಿಪುರಾಸುರ ಇವರ ವಂಶದವನು. ಅಸುರರ ಕುಲವೈರಿಗಳು ಎಂದು ದೇವತೆಗಳನ್ನು ಹೇಳಲಾಗುತ್ತದೆ. ನಿಮಗೆ ಪುರಾಣದ ಕಥೆಯ ಪ್ರಕಾರ ಹಿರಣ್ಯಾಕ್ಷ, ಹಿರಣ್ಯಕಶಿಪು ಇವರಿಗೆ ವಿಷ್ಣುವನ್ನು ಕಂಡರೆ ಆಗುತ್ತಿರಲಿಲ್ಲ. ಈ ಕಥೆ ನಿಮಗೆ ಎಲ್ಲರಿಗೂ ತಿಳಿದೇ ಇದೆ. ತನ್ನ ಹಿರಿಯರನ್ನು ನಾಶ ಮಾಡಿದಂತಹ ವಿಷ್ಣುವನ್ನು ನಾಶಪಡಿಸಲೆಂದೇ ದಾರಿಕಾಸುರನು ಕಾಯುತ್ತಿರುತ್ತಾನೆ. ಈ ದಾರಿಕಾಸುರನು ಕಠೋರವಾದ ತಪಸ್ಸನ್ನು ನಡೆಸಿ ಬ್ರಹ್ಮನಿಂದ ಒಂದು ವರವನ್ನು ಪಡೆಯುತ್ತಾನೆ. ಅದೇನೆಂದರೆ, ಬ್ರಹ್ಮನಿಂದ ಸೃಷ್ಟಿಯಾದ ಯಾರಿಂದಲೂ ನನಗೆ ಮರಣ ಬರಬಾರದು ಎಂದು. ಸ್ನೇಹಿತರೆ, ಬ್ರಹ್ಮನನ್ನು ಸೃಷ್ಟಿಕರ್ತ ಎಂದು ಕರೆಯಲಾಗುತ್ತದೆ. ಈ ಬ್ರಹ್ಮಾಂಡದಲ್ಲಿ ಯಾವುದೇ ಒಂದು ಜೀವ ಹುಟ್ಟಬೇಕೆಂದರೆ ಅದಕ್ಕೆ ಬ್ರಹ್ಮನೇ ಕಾರಣ. ಈ ವರದಿಂದ ಅಟ್ಟಹಾಸದಿಂದ ಮೆರೆಯುತ್ತಿದ್ದ ಈತನು ಕೇವಲ ದೇವತೆಗಳನ್ನಲ್ಲದೆ ವಿಷ್ಣುವನ್ನು ಸೋಲಿಸಿ ವಿಷ್ಣುವಿನ ಬಳಿ ಇದ್ದಂತಹ ಶಂಖ, ಚಕ್ರ, ಗದ, ಪದ್ಮಾದಿಗಳನ್ನು ಅಪಹರಿಸಿ ಶ್ರೀ ವಿಷ್ಣುವಿಗೆ ಅವಮಾನವನ್ನು ಮಾಡುತ್ತಾನೆ. ಹೀಗೆ ಇದರಿಂದ ದುಃಖ ತಪ್ತನಾದ ವಿಷ್ಣುವಿನ ಕಣ್ಣಿನಿಂದ 7 ಕಣ್ಣೀರಿನ ಬಿಂದುಗಳು ಬರುತ್ತವೆ. ಈ 7 ಕಣ್ಣೀರಿನ ಬಿಂದುಗಳಿಂದ 7 ಜನ ಸಪ್ತದುರ್ಗೆಗಳು ಅವತರಿಸುತ್ತಾರೆ. ಈ ಸಪ್ತದುರ್ಗೆಗಳೇ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವಾರು ಸ್ಥಳಗಳಲ್ಲಿ ನೆಲೆಯೂರುತ್ತಾರೆ. ಹೀಗೆ ಮಹಾವಿಷ್ಣುವಿನ ಕಣ್ಣೀರಿನ ಬಿಂದುನಲ್ಲಿ ಅವತರಿಸಿದಂತಹ 7 ಮಂದಿ ಸಪ್ತದುರ್ಗೆಯರಿಗೆ ಮಹಾವಿಷ್ಣುವು ಈ ರೀತಿಯಲ್ಲಿ ಹೆಸರಿಡುತ್ತಾನೆ. ಅವುಗಳು ಭಗವತಿ, ಪರಮೇಶ್ವರಿ, ಭ್ರಮರಾಂಬಿಕೆ, ರಾಜರಾಜೇಶ್ವರಿ, ಅನ್ನಪೂರ್ಣೇಶ್ವರಿ, ರಕ್ತೇಶ್ವರಿ ಮತ್ತು ಕಾತ್ಯಾಯಿನಿ ಎಂದು. ಈ ರೀತಿಯಲ್ಲಿ ಹೆಸರನ್ನಿಟ್ಟು ಅವರಿಗೆ ಯೋಗ್ಯ ಆಯುಧಗಳನ್ನು ನೀಡಿ ದಾರಿಕಾಸುರನ ವಧೆಯನ್ನು ಮಾಡಲು ಹೇಳುತ್ತಾನೆ. ಅಂತೆಯೇ ಈ ಸಪ್ತದುರ್ಗೆಯರು ದಾರಿಕಾಸುರನೊಂದಿಗೆ ಯುದ್ಧವನ್ನು ಮಾಡಿ
ಅವನನ್ನು ಸೋಲಿಸಿ ವಿಷ್ಣುವಿನ ಆಭರಣಗಳಾದಂತಹ ಶಂಖ, ಚಕ್ರ, ಗದ, ಪದ್ಮಾದಿಗಳನ್ನು ವಿಷ್ಣುವಿಗೆ ಒಪ್ಪಿಸುತ್ತಾರೆ. ನಂತರ ಇದೇ ಸಪ್ತದುರ್ಗೆಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಹಲವು ಭಾಗಗಳಲ್ಲಿ ನೆಲೆ ನಿಲ್ಲುತ್ತಾರೆ. ಈ ಸಪ್ತದುರ್ಗೆಯರಲ್ಲಿ ಪರಮೇಶ್ವರಿಯು ಅಂದರೆ ದುರ್ಗಾ ಪರಮೇಶ್ವರಿಯು ಮುಲ್ಕಿಯ ಶಾಂಭವಿ ನದಿ ತೀರದ ಪವಿತ್ರ ಕ್ಷೇತ್ರವಾಗಿರುವ ಬಪ್ಪನಾಡು ಎನ್ನುವಲ್ಲಿ ನೆಲೆ ನಿಲ್ಲುತ್ತಾಳೆ. ಸಪ್ತದುರ್ಗೆಯರಲ್ಲಿ ಉಳಿದವರಾದಂತಹ ಭ್ರಮರಾಂಬೆಯಾಗಿ ಕಟೀಲಿನಲ್ಲಿ, ರಾಜರಾಜೇಶ್ವರಿಯಾಗಿ ಕೊಳಲಿಯಲ್ಲಿ, ಹೀಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವಾರು ಭಾಗಗಳಲ್ಲಿ ಈ ಸಪ್ತದುರ್ಗೆಯರು ನೆಲೆಯೂರುತ್ತಾರೆ. ಸ್ನೇಹಿತರೆ, ಈ ಸಪ್ತದುರ್ಗೆಗಳ ಬಗ್ಗೆ ನಿಮಗೆ ತಿಳಿದಿದ್ದರೆ ಕಮೆಂಟ್ ನಲ್ಲಿ ತಿಳಿಸಿ. ಹಾಗೆ ಸ್ನೇಹಿತರೆ, ಈ ಸಪ್ತದುರ್ಗೆಯರಲ್ಲಿ ಕೊಳಲಿಯ ರಾಜರಾಜೇಶ್ವರಿ ಹಾಗೂ ಕಟೀಲಿನ ದುರ್ಗಾ ಪರಮೇಶ್ವರಿ ದೇವಾಲಯಕ್ಕೆ ಹೋಗುವ ಮುಂಚೆ ಒಂದು ವಿಧಿ ಇದೆ. ಸ್ನೇಹಿತರೆ, ಈ ವಿಷಯದ ಕುರಿತು ಒಂದು ಪ್ರತ್ಯೇಕ ವಿಡಿಯೋ ಮಾಡುವೆನು. ಆ ವಿಡಿಯೋವನ್ನು ಸಹ ನೀವು ತಪ್ಪದೇ ವೀಕ್ಷಿಸಿ. ಅದರ ಹಿಂದಿರುವ ನೈಜವಾದ ವಿಷಯವೇನೆಂದು ಆ ವಿಡಿಯೋವನ್ನು ವೀಕ್ಷಿಸುವುದರ ಮೂಲಕ ತಿಳಿದುಕೊಳ್ಳಿ. ಈ ಸಪ್ತದುರ್ಗೆಯರಲ್ಲಿ ಒಬ್ಬಳಾದಂತಹ ಪರಮೇಶ್ವರಿ ಅಂದರೆ ದುರ್ಗಾ ಪರಮೇಶ್ವರಿಯು ಮುಲ್ಕಿಯ ಶಾಂಭವಿ ನದಿ ತೀರದ ಬಳಿ ಇರುವ ಈ ಬಪ್ಪನಾಡು ಕ್ಷೇತ್ರದಲ್ಲಿ ನೆಲೆಯೂರುತ್ತಾಳೆ. ಈ ಕ್ಷೇತ್ರಕ್ಕೆ ಬಪ್ಪನಾಡು ಎಂದು ಬರಲು ಒಂದು ಇತಿಹಾಸ ಪ್ರಸಿದ್ಧ ಕಥೆ ಇದೆ. ಈ ಕಥೆಯು ಒಬ್ಬ ಮುಸ್ಲಿಂ ವ್ಯಾಪಾರಿಗೆ ಸಂಬಂಧಿಸಿದ್ದು. ದೇವಿಯು ಇಲ್ಲಿ ಲಿಂಗ ಸ್ವರೂಪಿಯಾಗಿ, ಅದರಲ್ಲಿಯೂ ಪಂಚಲಿಂಗ ಸ್ವರೂಪಿಯಾಗಿ ನೆಲೆಯೂರಿದ್ದಾಳೆ. ಕಾಲ ನಂತರ ನದಿಯ ನೀರಿನಲ್ಲಿ ಈ ಪಂಚಲಿಂಗಗಳು ಮುಳುಗಿ ಹೋಗುತ್ತವೆ. ಕೇರಳದ ಮುಸ್ಲಿಂ ವ್ಯಾಪಾರಿಯಾದಂತಹ ಬಪ್ಪಬ್ಯಾರಿ ಎನ್ನುವ ವ್ಯಾಪಾರಿಯು ಈ ಶಾಂಭವಿ ನದಿಯಲ್ಲಿ ತನ್ನ ಹಡಗಿನ ಲಂಗರು ಮೇಲೆತ್ತಿರುವಾಗ ಲಂಗರು ಈ ಲಿಂಗಗಳಿಗೆ ತಗುಲಿ ನೀರೆಲ್ಲ ರಕ್ತಮಯವಾಗುತ್ತದೆ. ಇದನ್ನು ಕಂಡು ಬಪ್ಪಬ್ಯಾರಿಯು ಚಿಂತಾಕ್ರಾಂತನಾಗುತ್ತಾನೆ. ನಂತರ ಆತನ ಕನಸಿನಲ್ಲಿ ದುರ್ಗಾ ಪರಮೇಶ್ವರಿಯು ಕಾಣಿಸಿಕೊಂಡು ಲಿಂಗಗಳಿಗೆ ದೇವಾಲಯವನ್ನು ನಿರ್ಮಿಸಲು ಪ್ರೇರೇಪಿಸುತ್ತಾಳೆ. ಹೀಗೆ ಬಪ್ಪಬ್ಯಾರಿಯ ಕನಸಿನಿಂದ ಈ ದೇವಾಲಯವು ಹುಟ್ಟಿಕೊಳ್ಳುತ್ತದೆ. ಹೀಗೆ ಸುಮಾರು 800 ವರ್ಷಗಳ ಹಿಂದೆ ಈ ದೇವಾಲಯವನ್ನು ಬಪ್ಪಬ್ಯಾರಿಯು ನಿರ್ಮಿಸುತ್ತಾನೆ. ಬಪ್ಪಬ್ಯಾರಿಯೇ ಈ ದೇವಾಲಯವನ್ನು ನಿರ್ಮಿಸಿದ್ದರಿಂದ ಈ ಕ್ಷೇತ್ರಕ್ಕೆ ಬಪ್ಪನಾಡು ಎಂಬ ಹೆಸರು ಬಂದಿದೆ. ದೇವಾಲಯದ ಗರ್ಭಗುಡಿಯಲ್ಲಿ ದುರ್ಗಾ ಪರಮೇಶ್ವರಿಯ ವಿಗ್ರಹವಿದೆ. ವಿಗ್ರಹದ ಹಿಂದೆ ಇರುವ ಒಂದೇ ಪಾಣಿಪೀಠದಲ್ಲಿ ಪಂಚಲಿಂಗಗಳಿವೆ. ಈ 5 ಲಿಂಗಗಳಿಗೆ ಮೂಲದುರ್ಗ, ಜಲದುರ್ಗ, ಅಗ್ನಿದುರ್ಗ, ವನದುರ್ಗ ಮತ್ತು ಆಗ್ರಾದುರ್ಗ ಎಂದು ಕರೆಯಲಾಗುತ್ತದೆ. ಈ ದೇವಾಲಯದಲ್ಲಿ ಪ್ರತಿ ವರ್ಷವೂ ಏಪ್ರಿಲ್ ಮಾಸದಲ್ಲಿ ವಾರ್ಷಿಕ ಜಾತ್ರೋತ್ಸವ ನಡೆಯುತ್ತದೆ. ಹಾಗೆಯೇ ಪ್ರತಿಯೊಂದು ಸಂದರ್ಭದಲ್ಲಿಯೂ ಬಪ್ಪಬ್ಯಾರಿ ಮನೆತನದ ಜನರು ಇಲ್ಲಿಗೆ ಸೇವೆಯನ್ನು ನೀಡುತ್ತಾರೆ. ಈ ಸಂದರ್ಭದಲ್ಲಿ ಹಿಂದೂ, ಮುಸ್ಲಿಂ ಸರ್ವಧರ್ಮೀಯರು ದೇವರ ಕೃಪೆಗೆ ಪಾತ್ರರಾಗುತ್ತಾರೆ. ದೇವಿಯ ವಿಶೇಷ ಪೂಜೆ ಎಂದು ದೇವಿಯ ಮೊದಲ ಪ್ರಸಾದವನ್ನು ಸಹ ಬಪ್ಪಬ್ಯಾರಿ ಮನೆತನದವರಿಗೆ ನೀಡುವುದು ಹಿಂದಿನಿಂದ ನಡೆದುಕೊಂಡು ಬಂದ ಪದ್ಧತಿಯಾಗಿದೆ. ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯದಲ್ಲಿ ನಡೆಯುವ ವಿಶೇಷ ಪೂಜೆ ಎಂದರೆ ಅದು ಶಯನೋತ್ಸವ. ಈ ಶಯನೋತ್ಸವದಲ್ಲಿ ಮುಖ್ಯವಾಗಿ ಕಣ್ಸೆಳೆಯುವುದು ಏನೆಂದರೆ ದೂರ ದೂರುಗಳಿಂದ ತಂದಂತಹ ಮಲ್ಲಿಗೆಯ ಮಾಲೆಗಳು ದೇವಿಯನ್ನು ಹಾಗೂ ದೇವಾಲಯದಲ್ಲಿ ಕಂಗೊಳಿಸುತ್ತಿರುತ್ತವೆ. ಈ ಸಂದರ್ಭದಲ್ಲಿ ಗರ್ಭಗುಡಿಯಲ್ಲಿ ಮಲ್ಲಿಗೆಯ ರಾಶಿ ತುಂಬಿರುತ್ತದೆ. ಸ್ನೇಹಿತರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಲ್ಲಿಗೆಗೆ ಹೆಚ್ಚು ಪ್ರಾಮುಖ್ಯತೆ ಇದೆ. ಈ ವಿಷಯ ನಿಮಗೆಲ್ಲರಿಗೂ ತಿಳಿದಿರಬಹುದು. ಹೀಗೆ ದೇವಾಲಯದ ಸುತ್ತಮುತ್ತ ಮಲ್ಲಿಗೆಯ ಘಮರು ಪಸರಿಸಿರುತ್ತದೆ. ಸ್ನೇಹಿತರೆ, ಇಲ್ಲಿನ ಡೋಲು ವಾದನ ಸೇವೆಯು ದೇವಿಗೆ ಅತ್ಯಂತ ಪ್ರಿಯಕರವಾದ ಸೇವೆಯಾಗಿದೆ. ಈ ದೇವಾಲಯದಲ್ಲಿರುವ ಡೋಲು ತನ್ನದೇ ಆದ ವಿಶೇಷ ಮಹತ್ವವನ್ನು ಹೊಂದಿದೆ. ಹಾಗೆಯೇ ಜಾತ್ರಾ ಸಂದರ್ಭದಲ್ಲಿ ಇಲ್ಲಿ ಹಲವಾರು ಡೊಳ್ಳಿನ ಸೇವೆಗಳು ನಡೆಯುತ್ತವೆ. ಇಲ್ಲಿನ ಪ್ರಮುಖ ವಿಶೇಷತೆ ಎಂದು ಈ ಡೋಲು ಸೇವೆ ಎಂದೇ ಹೇಳಬಹುದು. ಸ್ನೇಹಿತರೆ, ತುಳುವಿನಲ್ಲಿ ಒಂದು ಮಾತು ಇದೆ. ಈ ಮಾತನ್ನು ಹಿರಿಯರು ನಮಗೆ ಹೇಳಿಲ್ಲ, ಯಾರೋ ಹಿಂದಿನವರಿಗೆ ಹೇಳುತ್ತಿದ್ದರಂತೆ. ಅದೇನೆಂದರೆ, ಯಾರೇ ಆದರೂ ಮನೆಯಲ್ಲಿ ಖಾಲಿ ಕೂತಿರುತ್ತಾರೆ ಅಲ್ಲವಾ, ಏನಾದರೂ ಒಂದು ಕೆಲಸವನ್ನು ಮಾಡಲು ಹೇಳಿದರೆ ಕೆಲಸವನ್ನು ಮಾಡದೆ ಸೋಮಾರಿತನದಿಂದ ಕೂತಿರುತ್ತಾರೆ ಅಲ್ಲವಾ, ಅವರಿಗೆ ಹೀಗೆ ಹೇಳುತ್ತಾರೆ. ಆ ಮಾತು ತುಳುವಿನಲ್ಲಿ ಹೀಗೆ ಇದೆ: ಬಪ್ಪನಾಡಿಗೆ ಡೋಲ್ ಗುದ್ದರೆ ಪೋಲ ಎಂದು. ಹೀಗೆ ಅಂದರೆ ಬಪ್ಪನಾಡಿಗೆ ಡೋಲು ಬದಲಿಕೆ ಹೋಗು ಎಂದು. ಹೀಗೆ ಏಕೆ ಹೇಳಲಾಗುತ್ತದೆ ಎಂದು ನಿಮಗೆ ಈಗಾಗಲೇ ತಿಳಿದಿದೆ. ಅಂದರೆ ಯಾವಾಗಲೂ ಸೋಮಾರಿತನದಿಂದ ಇರುವವರಿಗೆ ಹೀಗೆ ಹೇಳುತ್ತಾರೆ. ಈ ಮಾತಿನಲ್ಲೂ ಬಪ್ಪನಾಡಿನ ಡೋಲಿನ ಮಹಿಮೆಯನ್ನು ಅರಿಯಬಹುದು. ಈ ಡೋಲನ್ನು ಬಡಿಯಲು ಅಗಾಧ ಶಕ್ತಿ ಬೇಕಾಗಿರುತ್ತದೆ. ಈ ಡೋಲು ಸಹ ಗಾತ್ರದಲ್ಲಿ ಅತ್ಯಂತ ದೊಡ್ಡದಾಗಿದೆ. ಈ ಡೋಲನ್ನು ಬಡಿಯಬೇಕೆಂದರೆ ಕೇವಲ ಒಬ್ಬ ವ್ಯಕ್ತಿಯಿಂದ ಬಡಿಯಲು ಸಾಧ್ಯವಿಲ್ಲ.
ಒಬ್ಬ ವ್ಯಕ್ತಿ ಒಂದು ತುದಿಯಲ್ಲಿ ಹಾಗೂ ಇನ್ನೊಬ್ಬ ವ್ಯಕ್ತಿ ಇನ್ನೊಂದು ತುದಿಯಲ್ಲಿ ನಿಂತು ಡೋಲನ್ನು ಬಾರಿಸಬೇಕಾಗಿರುತ್ತದೆ. ಹೀಗೆ ಬಪ್ಪನಾಡು ದೇವಾಲಯದ ಡೋಲು ಇಲ್ಲಿನ ಸಂಸ್ಕೃತಿಯ ಗುರುತಾಗಿದೆ. ಬಪ್ಪನಾಡು ದೇವಾಲಯವನ್ನು ಗುರುತಿಸುವ ಪ್ರಮುಖ ಗುರುತು ಎಂದೇ ಈ ಡೋಲನ್ನು ಹೇಳಬಹುದು. ಸ್ನೇಹಿತರೆ, ಇದಾಗಿತ್ತು ಹಿಂದೂ ಮುಸ್ಲಿಂ ಭಾವೈಕ್ಯತೆಯನ್ನು ಕಾಣುವ ದಕ್ಷಿಣ ಕನ್ನಡ ಜಿಲ್ಲೆಯ ಬಪ್ಪನಾಡು ಕ್ಷೇತ್ರದ ಸಂಪೂರ್ಣ ವಿವರಣೆ. ವಿಡಿಯೋದಲ್ಲಿನ ಮಾಹಿತಿಯು ನಿಮಗೆ ಇಷ್ಟವಾದರೆ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಆತ್ಮೀಯರಿಗೂ ಈ ಕ್ಷೇತ್ರದ ಬಗ್ಗೆ ತಿಳಿಸಲು ವಿಡಿಯೋವನ್ನು ಶೇರ್ ಮಾಡಿ. ದುರ್ಗಾ ಪರಮೇಶ್ವರಿ ಅಮ್ಮನ ಕೃಪೆಯು ನಿಮ್ಮೆಲ್ಲರ ಮೇಲೆ ಸದಾ ಇರಲಿ. ಮತ್ತೆ ಭೇಟಿಯಾಗೋಣ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.